ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವಾಗ ಟೈಮ್ 7 ಗಂಟೆ ಆಗೈತ್ರಿ. ನಾನು 7 ಗಂಟೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಕತ್ತೀನಿ. ಈಗ ಮನ್ಯಾಗ ಎಲ್ಲರೂ ಕೆಲ್ಸಕ್ಕೆ ಹೋಗ್ತಾರ್ರಿ. ಬೇಳೆ ಪಲ್ಯ ಮಾಡಿ ನೋಡ್ರಿ. ಈಗ ಮೆಂತೆ ಪಲ್ಯ ಮಾಡ್ಬೇಕಂತೇಳಿ ಬ್ಯಾಳಿ ನೆನೆ ಇಟ್ಟೀನ್ರಿ. ಬರ್ರಿ ಫ್ರೆಂಡ್ಸ್, ಇವತ್ತಿನ ದಿನ ಹೆಂಗಿರುತ್ತೆ ನೋಡೋಣ. ಫ್ರೆಂಡ್ಸ್ ನೋಡ್ರಿ, ಇವಾಗೆಲ್ಲ ಅಡಿಗೆ ಮಾಡಿದ್ದೀನಿ. ನಮ್ಮ ಅಣ್ಣಾರು ಕೆಲ್ಸಕ್ಕೆ ಹೊಂಟಾರಿ. ಇವಾಗ ಊಟ ಮಾಡಕತ್ತಾರ್ರಿ ಅವರು. ಈಗ ಊಟ ಮಾಡಿ ಕೆಲ್ಸಕ್ಕೆ ಹೋಗ್ತಾರ್ರಿ. ಹಾಯ್ ಅಣ್ಣ. ನಮ್ಮ ಅಣ್ಣಾರ ಸ್ವಲ್ಪ ಭಾಳ ಕಾಮಿಡಿ ಮಾಡ್ತಾರ್ರಿ ಫ್ರೆಂಡ್ಸ್. ಹಾಯ್ ಅಜಯ್. ನೋಡ್ರಿ ಇವತ್ತು ಎಷ್ಟು ಚೀಸ್ ಮಾಡ್ತಾನ ನೋಡ್ರಿ. ನಮ್ಮ ಅಕ್ಕ ಬುತ್ತಿ ಕಟ್ಟಾಕತ್ತಾಳ್ರಿ. ಅಪಿ ಇಲ್ಲಿಗೇನ ಅಭಿ? ಓಕೆ. ಇನ್ನ ರೊಟ್ಟಿ ಮುಗಿದಿಲ್ಲ. ಹಾಂ, ಮಗ್ಲಕ್ಕ ಇಲ್ಲಿಗ ಅಚ್ಚಕಡೆ ಮನೆ ಹೋಗ್ಯಾಳ. ಬರ್ರಿ ಫ್ರೆಂಡ್ಸ್, ನಮ್ಮ ಅಕ್ಕ ಹೆಚ್ಚು ಕಡೆ ಮನ್ಯಾಗ ಅದಾಳಂತ. ಹಾಯ್ ಫ್ರೆಂಡ್ಸ್, ಇವಾಗ ಟೈಮ್ 2 ಗಂಟೆ ಆಗೈತ್ರಿ. ಇವಾಗ ನಾನು ಊಟ ಮಾಡಕತ್ತೀನಿ ನೋಡ್ರಿ ಫ್ರೆಂಡ್ಸ್. ಊಟ ಮಾಡೋದು ಐಟಮ್ಸ್ ನೋಡ್ರಿ: ಮುಗ್ನಿ ಪಲ್ಯ, ಪುಂಡಿ ಪಲ್ಯ, ಆಮೇಲೆ ಉಳ್ಳಾಗಡ್ಡಿ ಪಾಚಿ ಅಂತಾರ್ರಿ, ಕಡ್ಲಿಬೇಳೆ ಹಾಕಿ ಪಲ್ಯ ಮಾಡೀವಿ, ಹಿಂಡಿ ಐತ್ರಿ. ಇಷ್ಟೆಲ್ಲ ಐಟಮ್ಸ್ ಐತ್ರಿ. ಇವಾಗ ಇಲ್ಲಿ ರೊಟ್ಟಿ ಅದಾವು. ಊಟ ಮಾಡ್ತೀನಿ ರೀ ಫ್ರೆಂಡ್ಸ್. ಇವಾಗ ನೀವು ಊಟ ಮಾಡೋಣ ಬರ್ರಿ. ಹಾಯ್ ಹೇಳು ಬಿ. ಏನು ಮಾಡಕತ್ತೀಯಪ್ಪು? ಊಟ ಮಾಡೋ ಬರ್ರಿ ಅಂತೇಳಿ ಫ್ರೆಂಡ್ಸ್ಗೆಲ್ಲ. ಫ್ರೆಂಡ್ಸ್ ಊಟ ಮಾಡೋಣ ಬರ್ರಿ. ಓಕೆ ಫ್ರೆಂಡ್ಸ್, ಊಟ ಮಾಡಿ ಮತ್ತೆ ಸಿಗ್ತೀನಿ ನೋಡ್ರಿ ಫ್ರೆಂಡ್ಸ್. ನಮ್ಮ ಮನೆ ಬೀರ್ ಬಂದಾರ್ರಿ. ನಮ್ಮ ವೈನಿ ತವ್ರ ಮನೆಯವ್ರು ಬಂದಾರ್ರಿ. ಹಾಯ್ ಹೇಳಕ್ಕ. ಶಶಿ ಮುಖ ತೋರ್ಸಪ್ಪಿ. ನೋಡ್ರಿ ಫ್ರೆಂಡ್ಸ್, ನಾಚ್ಕೊಳಕತ್ತಾರ್ರಿ ಬೀರ್. ಅಕ್ಕ ನೋಡಕ್ಕ ಇಲ್ಲಿ ಹಾಯ್ ಹೇಳಕ್ಕ. ಶಶಿ ಹಾಕ. ಇಲ್ಲಿ ನೋಡ್ರಿ ಫ್ರೆಂಡ್ಸ್, ನಮ್ಮ ಅಕ್ಕಾರ ರೊಟ್ಟಿ ಮಾಡಕತ್ತಾರ್ರಿ. ಇವಾಗ ಟೈಮ್ 3 ಗಂಟೆ ಆಗೈತ್ರಿ. ಯಾಕೆ ರೊಟ್ಟಿ ಮಾಡಕತ್ತಾರಂದ್ರೆ ಅವರು ಮಂಗಳೂರು ಒಳಗೆ ಇರ್ತಾರ್ರಿ. ಮಂಗಳೂರಿಗೆ ಹೊಂಟಾರ್ರಿ. ಈಗ 2 ದಿನದೊಳಗೆ ಕಟ್ಕೊಂಡು ಹೋಗಕ್ಕಂತೇಳಿ ರೊಟ್ಟಿ ಮಾಡಕತ್ತಾರ್ರಿ ಅವರು. ನಾಳೆ ಹೋಗ್ತಾರ್ರಿ. ನಾಳೆ ಹೋಗ್ತಾರೆ ಇಲ್ಲೋ ಗೊತ್ತಿಲ್ಲ. ನಾಡ್ದು ಮಾತ್ರ ಹೋಗ್ತಾರೆ ಸೋಮವಾರ ದಿನ. ಇಲ್ಲ, ನಾಳೇನು ಹೋಗಂಗಿಲ್ಲ, ಸೋಮವಾರ ಹೋಗಕತ್ತ. ನೋಡ್ರಿ ಎಷ್ಟು ಚಂದ ರೊಟ್ಟಿ ಮಾಡಕತ್ತಾರ ನೋಡ್ರಿ, ಕಟ್ಕೊಂಡು ಹೋಗಕ್ಕಂತೇಳಿ. ಎಷ್ಟು 50 ಮಾಡೋದ 100 ಮಾಡೋದು ರೊಟ್ಟಿ? 100 ರೊಟ್ಟಿ ಮಾಡಕತ್ತಾರ್ರಿ. ನೋಡ್ರಿ ಎಷ್ಟು ಚಂದ ಆಡ್ಸಕತ್ತಾರ ನೋಡ್ರಿ. ನಾಳೆ ಹೋಗ್ತೀನಿ ಆಸಕ್ತಿ, ಏನು ಹೇಳಕೋಡ ಅದಕ್ಕೆ ಮಧ್ಯ ಮಿಸ್ಲ ಕಷ್ಟಪಡ. ಆಯ್ತು, ನಾಳೆ ಹೋಗತ್ತೆ. ನಮ್ಮ ಅಕ್ಕಾರ ಹೋಗ್ತೀವಿ ಅನ್ನಕತ್ತ 15 ದಿನ ಆಯ್ತು ರೀ. ಅವ್ರಿಗೆ ಯಾರು ಕಳಿಸ್ಕೊಡಲ್ಲಾಗ್ಯಾರ. ಈಗ ನಾಳೆ ಹೋಗೋ ಟೈಮ್ ಕೂಡಿ ಬಂದೈತಿ. ನಾಳೆಗೆ ಇಲ್ಲ, ಸೋಮವಾರ ದಿನ ಹೋಗಕತ್ತ. ಅವ್ರ ಹಸ್ಬೆಂಡ್ ಅಲ್ಲೇ ಕುತ್ಕೊಂಡು ಫೋನ್ ಮಾಡಕತ್ತಾರ. ಅವ್ರು ಬಾ, ಯಾವಾಗ ಬರ್ತಿ ಹೇಳೋದಾಯ್ತಲ್ಲ ಅಂತೇಳಿ. ಬಂದು 1 ತಿಂಗಳು ಆಗಕ್ಕೆ ಬರ್ತೀರಿ ಅವ್ರು. ಮಂಗಳೂರಿಂದ ವಾಪಸ್ ಹೋಗೋಕ್ಕಾಗಿಲ್ಲ. ಏನೇನೋ ರೀಸನ್ಗಳು ಬರಕತ್ತಾವ, ಕಾರಣಗಳು. ಅದ್ರಗೋಸ್ಕರ ಅವ್ರಿಗೆ ಹೋಗೋಕ್ಕಾಗಿಲ್ಲ. ಈಗ ನಾಳೆ ಹೋಗ್ತಾರೆ ನೋಡ್ರಿ ಫ್ರೆಂಡ್ಸ್. ಅದ್ರ ಸಲುವಾಗಿ ಎಲ್ಲ ಅಡ್ವಾನ್ಸ್ ಪ್ರಿಪ್ರೇಷನ್ ನಡೆಸ್ಯಾರ ಅವರು. ಈಗ ರೊಟ್ಟಿ ಮಾಡ್ಕೊಂಡಾರ. ಇನ್ನು ಚೋಡ ಮಾಡ್ಕೋಬೇಕು, ಹಿಂಡಿ ಮಾಡ್ಕೋಬೇಕು. ಇನ್ನೂ ಅವ್ರ ಕೆಲಸ ಭಾಳ ಐತಿ. ಈಗ ಸದ್ಯಕ್ಕೆ ಫಸ್ಟ್ ರೊಟ್ಟಿ ಮಾಡ್ಕೊಳ್ತಾರೆ. ನಾನು ರೊಟ್ಟಿ ಮಾಡ್ತೀನಿ ರೀ ಈಗ ನೆಕ್ಸ್ಟ್. ಬಾ ಕಣ, ರೊಟ್ಟಿ ಮಾಡ್ತೀನಿ. ಹೇಳ ಫ್ರೆಂಡ್ಸ್, ನಾನು ರೊಟ್ಟಿ ಮಾಡಿ ಮತ್ತೆ ಸಿಗ್ತೀನಿ ರೀ ಫ್ರೆಂಡ್ಸ್. ನೋಡ್ರಿ, ಇಷ್ಟೊತ್ತನ ನಮ್ಮ ಅಕ್ಕ ರೊಟ್ಟಿ ಮಾಡಿದ್ರಿ ಒಂದು ಅರ್ಧ. ಈಗ ಒಂದು ಅರ್ಧ ನಮ್ಮ ವೈನಿಯರು ರೊಟ್ಟಿ ಮಾಡಕತ್ತಾರೆ ರೀ. ನಮ್ಮ ಅಕ್ಕ ಕಟ್ಲಕ್ಕಂತೇಳಿ ಮಂಗಳೂರಿಗೆ ಹೋಗ್ತಾರಲ್ರಿ, ಎಲ್ಲ ತೊಗೊಂಡು ಅವ್ರು ಕಟ್ಲಕ್ಕಂತೇಳಿ ರೊಟ್ಟಿ ಮಾಡಕತ್ತಾರೆ ರೀ. ಬೆಂಕಿ ಮೇಲೆ ಕಿಚ್ಚಿ ಹಚ್ಚಿ ರೊಟ್ಟಿ ಮಾಡಕತ್ತಾರೆ ರೀ. ನೋಡ್ರಿ ಇಷ್ಟು ರೊಟ್ಟಿ ಮಾಡ್ಯಾರ ಈಗ ರೀ. ಒಂದು 100 ರೊಟ್ಟಿ ಕಟ್ಕೊಂಡು ಹೋಗ್ತಾರೆ ನಮ್ಮ ಅಕ್ಕ ರೀ. ವೈನಿ ರೊಟ್ಟಿ, ನಮ್ಮ ವೈನಿ ಈಗ ರೊಟ್ಟಿ ಮಾಡಿದ್ರೆ ಬಿಜಿ ಇದಾಳ್ರಿ ಫ್ರೆಂಡ್ಸ್. ಹೌದಿಲ್ರಿ ಮೇಡಮ್? ಓಕೆ. ಸಖಿ ಏನು ಮಾಡತ್ತಿದ್ದೆ? ದೋಸೆ ಮಾಡ್ಬೇಕು. ನಾಳೆ ದೋಸೆ ಮಾಡ್ಬೇಕು. ಅಕ್ಕಿ ನೆನೆ ಇಡ್ಬೇಕಂತೇಳಿ ಅಕ್ಕಿ ತೊಗೊಂಡಿನಿ ನೋಡ್ರಿ ಫ್ರೆಂಡ್ಸ್. ನಾವು ನಾಳೆ ದೋಸೆ ಮಾಡಕತ್ತೀವಿ ರೀ. ನಾಳೆ ದೋಸೆ ಮಾಡ್ಬೇಕಂದ್ರೆ ಇವತ್ತು ಅಕ್ಕಿ ನೆನೆ ಇಡ್ಬೇಕಲ್ರಿ. ಒಂದು ಸಲಿಗೆ ಅಕ್ಕಿ ತೊಗೊಂಡಿನಿ ರೀ, ರೇಷನ್ ಅಕ್ಕಿ ತೊಗೊಂಡಿನಿ ರೀ. ಯಾಕಂದ್ರೆ ನಮ್ಮ ಫ್ಯಾಮಿಲಿ ಭಾಳ ಅದಿವಲ್ರಿ, ಜಾಸ್ತಿ ಜನ ಅದ್ರಿ. ಹಂಗಾಗಿ ಒಂದು ಸಲ ತೊಗೊಂಡಿನಿ ನಾನು. ಈಗಿದು ಅಕ್ಕಿ ಎಲ್ಲ ಸ್ವಚ್ಛ ಮಾಡಿ ನೆನೆ ಇಡ್ತೀನಿ ರೀ ನಾನು. ರಾತ್ರಿ 10 ಗಂಟೆಗೆ ಮಿಕ್ಸರ್ಗೆ ಹಾಕಿರ್ತೀವಿ ರೀ. ಬೆಳಿಗ್ಗೆ ದೋಸೆ ಮಾಡ್ತೀವಿ ರೀ.
ನೀವು ಆದ್ರೂ ಇನ್ನೂ ಹೊಯ್ಕೊಂಡು ಬಿಡಲ್ಲಾಗ್ಯಾರಲ್ಲ